ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್ ವಸುದೇವ ಕುಟುಂಬದ ನಾಳಿನ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ನೋಡೋಣ. ನೀವಿನ್ನು ಸಬ್ಸ್ಕ್ರೈಬ್ ಮಾಡದೆ ವಿಡಿಯೋಸ್ಗಳನ್ನ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಂಚಿಕೆ ಆರಂಭದಲ್ಲಿ ಈ ಕಡೆ ಸೈಟ್ ಸೇಲ್ ಮಾಡಕ್ ಹೋದಂತ ಸ್ವಾತಿ ಪರಿಸ್ಥಿತಿ ಹೇಳದೇ ಬೇಡ. ವಂಶಿ ಅವರು ಎದುರಿಸ್ಬಿಟ್ರು ಅಂತ ಅಲ್ಲೇ ತಲೆ ಸುತ್ತಿದ್ದೋಗಿ ಇನ್ನು ಜ್ವರ ಚುಳಿ ಎಲ್ಲವೂ ಬಂದಿರುತ್ತೆ. ಇನ್ನು ಸ್ವಾತಿನ ಕೇರ್ ಮಾಡ್ತಾ ಇರೋ ವಂಶಿಗೆ ಸ್ವಾತಿ ಮೇಲೆ ಎಷ್ಟೇ ಕಿತಾಪತಿ ಆಡಿದ್ರು ಸ್ವಾತಿ ಮೇಲೆ ಒಂದು ರೀತಿ ಪ್ರೀತಿ ಅಂತಾನೆ ಹೇಳ್ಬೋದು. ಇನ್ನು ಅಷ್ಟು ಚಳಿಲಿ ನಡುತ್ತಿದ್ದಂಥ ಸ್ವಾತಿಗೆ ಟ್ಯಾಬ್ಲೆಟ್ಸ್ ಕೊಟ್ಟು ಬಿಸಿನೀರು ಕೊಟ್ಟು ಸೇವೆ ಮಾಡ್ತಾರೆ. ಸ್ವಾತಿ ಸುಮ್ಮನೆ ಇರೋ ಹುಡುಗಿನೇ ಅಲ್ವಲ್ಲ, ಮತ್ತೆ ಯಾವುದೋ ಫೋನ್ ಕಾಲ್ ಬಂತು, ಸೈಟ್ ಯಾರೋ ತಗೊಳಕ್ಕೆ ಬಂದರು ಅಂತ ಹೇಳ್ಬಿಟ್ಟು ಸೈಟ್ ತಗೊಂಡೋಗಿದ್ದಾಳೆ. ಈಗ ಸೈಟ್ ಸೇಲ್ ಆಗೋ ಒಂದು ಇದರಲ್ಲಿದೆ. ಈಗ ವಂಶಿಗೆ ಫೋನ್ ಮಾಡಿ ಹೇಳಿದ್ದಾಳೆ, ಬನ್ನಿ ಆ ಸಂಚಿಕೆ ಏನಾಗುತ್ತೆ, ನಮ್ಮ ಸ್ವಾತಿ ಸೈಟ್ನ ಮಾರ್ತಾಳ, ವಂಶಿಗೆ ಸ್ವಾತಿ ಕೆಪಾಸಿಟಿ ಏನು ಅಂತ ಗೊತ್ತಾಗುತ್ತಾ ನೋಡೋಣ. ನಿಮಗೆ ವಿಡಿಯೋಗಳು ಇಷ್ಟ ಆಗ್ತಾ ಇದ್ರೆ ಲೈಕ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಬನ್ನಿ ಸಂಚಿಕೆ ಏನಾಗುತ್ತೆ ಅಂತ ನೋಡೋಣ. ಸಂಚಿಕೆ ಆರಂಭದಲ್ಲಿ ಈ ಸ್ವಾತಿ ಮಲಗಿದೋಳು ಯಾವುದೋ ಕ್ಲೈಂಟ್ ಬಂದ್ರು ಅಂತ ಹೇಳ್ಬಿಟ್ಟು ಅಲ್ಲಿಂದ ಓಡೋಗ್ತಾಳೆ. ಸೊ ಅಲ್ಲಿ ಬಂದಂತ ವ್ಯಕ್ತಿ ಸ್ವಾತಿ ಹೇಳಿದಂತ ಮಾತಿಗೆ ಫುಲ್ ಫಿದಾ ಆಗ್ಬಿಡ್ತಾರೆ. ಈ ಸೈಟಲ್ಲಿ ನಿಧಿ ಇದೆ ಸರ್, ಈ ನಿಧಿ ಸಿಕ್ಕಿದ್ರೆ ನೀವು ಎಷ್ಟು ಕೋಟ್ಯಾಧೀಶ್ವರ ಆಗ್ಬಿಡ್ತೀರಾ, ಅಂಥದ್ರಲ್ಲಿ ಸೈಟ್ನ ಕಡಿಮೆ ಕೊಡಿ ಅಂತ ಕೇಳ್ತಾ ಇದ್ದೀರಲ್ಲ. ನಮ್ಮ ಯಜಮಾನ್ರು 1,20,00,000 ಕೇಳಿದ್ದಾರೆ, ನಾನು ಹೋಗ್ಲಿ ಅಂತ ಹೇಳ್ಬಿಟ್ಟು ನಿಮ್ಮ ಮುಖ ನೋಡಿ 1 ಕೋಟಿಗೆ ಕೊಡ್ತಾ ಇದ್ದೀನಿ. ದಯವಿಟ್ಟು ಸರ್, ಇಲ್ಲೇ ಹತ್ರದಲ್ಲಿ ಬಸ್ ಸ್ಟ್ಯಾಂಡ್ ಇದೆ, ಸ್ಕೂಲ್ ಇದೆ, ಕಾಲೇಜ್ ಇದೆ ಅಂತ ಹೇಳ್ಬಿಟ್ಟು ಫುಲ್ಲು ಕತೆಗಳನ್ನೆಲ್ಲ ಕಟ್ಟಿ ಆ ಸೈಟ್ನ ಸೇಲ್ ಮಾಡೋಕ್ಕೆ ಪ್ರಿಪೇರ್ ಮಾಡಿ ನಿಲ್ಲಿಸ್ತಾಳೆ ಕ್ಲೈಂಟ್ನ. ಇನ್ನು ಸರಿನಮ್ಮ ಆಯಿತು, ನಾನು ಈ ಸೈಟ್ನ ತಗೋತೀನಿ ಅಂತ ಆ ವ್ಯಕ್ತಿ ಹೇಳ್ತಾರೆ. ಇನ್ನು ವಂಶಿಗೆ ಫೋನ್ ಮಾಡಿ, ಸರ್ ನಮ್ಮ ಯಜಮಾನ್ರನ್ನ ಕರೆದ್ಬಿಡ್ತೀನಿ ಅಂತೇಳಿ, ಆದಷ್ಟು ಬೇಗ ಬಂದ್ಬಿಡಿ, ಇಲ್ಲಿಗೆ ಸೈಟ್ ಸೇಲ್ ಆಯಿತು ಅಂತಲೇ ಅನ್ಕೊಂಬಿಡಿ, ಒಂದು ಬಾಕ್ಸ್ ಸ್ವೀಟು ಗಿಫ್ಟು ಎಲ್ಲ ತಗೊಬನ್ನಿ ಅಂದ್ಬಿಟ್ಟು ಸ್ವಾತಿ ಹೇಳ್ತಾಳೆ. ಏಯ್ ಮೆಂಟ್ಲು, ನೀನು ಹೇಳೋದನ್ನ ನಾನು ನಂಬಲ್ಲ, ಇಷ್ಟು ಬೇಗ ಸೈಟ್ ಸೇಲ್ ಆಗೋಯ್ತು ಅಂದಾಗ ನಾನು ಹೇಳಿದ್ದೀನಿ, ಬರೋದು ಬಿಡೋದು ನಿಮ್ಮ ಇಷ್ಟ ಅಂತ ಫೋನ್ನ ಕಟ್ ಮಾಡ್ತಾಳೆ. ಅಲ್ಲಿಂದ ವಂಶಿ ಅವರು ಇವಳು ಇಷ್ಟೊಂದು ಕಾನ್ಫಿಡೆನ್ಸ್ ಆಗಿದ್ದಾಳೆ ಅಂದರೆ ಸೈಟು ಸೇಲ್ ಆದರೂ ಆಗ್ಬೋದು ಅಂತ ಹೇಳ್ಬಿಟ್ಟು ಬರ್ತಾರೆ. ಸೊ ಆ ವ್ಯಕ್ತಿ ಹತ್ರ ಮಾತಾಡಬೇಕು. ಸೈಟ್ ಬಗ್ಗೆ ಏನು ಸರ್ ನಿಮಗೆ ಒಪ್ಕೆನಾ, ಸೈಟ್ ತೊಗೊಳ್ತೀರಾ, 1 ಕೋಟಿಗೆ ₹1 ಕಮ್ಮಿ ಇಲ್ಲ ಈ ಸೈಟು ಅಂತ ಹೇಳ್ಬಿಟ್ಟು ವಂಶಿ ಹೇಳ್ತಾರೆ. ಈ ಹುಡುಗಿ ಏನೋ ಹೇಳಿದ್ಲು ಕತೆ ಕಟ್ಟಿ ಚೆನ್ನಾಗಿ ನಾನು ನಂಬಿಟ್ಟೆ, ನನಗೆ ಯಾರೋ ಪುಣ್ಯಾತ್ಮರು ಈಗ ಫೋನ್ ಮಾಡಿದ್ರು, ಈ ದೆವ್ವದಿರೋ ಸೈಟ್ನ ನನಗೆ ಕೊಟ್ಟು ಮಾರಬೇಕು ಅಂತ ಇದ್ದೀರಾ ಗಂಡ ಹೆಂಡ್ತಿ ಇಬ್ರು ಅಂದಾಗ, ಸರ್ ಯಾರು ಸರ್ ಹೇಳಿದ್ದು, ಈ ಸೈಟಲ್ಲಿ ಯಾವ ದೆವ್ವ ಏನೂ ಇಲ್ಲ ಸರ್, ಜನ ಸುಮ್ಮನೆ ಏನೇನೋ ಮಾಡಕ್ಕೆ ಹೇಳಿದ್ದಾರೆ ಅಷ್ಟೇ ಅಂದ್ಬಿಟ್ಟು ಸ್ವಾತಿ ಹೇಳ್ತಾಳೆ. ಸುಮ್ಮನೆ ಇರಮ್ಮ ಸಾಕು, ಅದರಲ್ಲಿ ಇದನ್ನು ಅನಾಥಾಶ್ರಮಕ್ಕೆ ಅರ್ಧ ಕೊಡ್ತೀನಿ ಅಂತ ಬೇರೆ ಸುಳ್ಳು ಹೇಳ್ತೀಯ, ದುಡ್ಡನ್ನ ಏನು ಸುಳ್ಳ್ರಿ ನೀವಿಬ್ರು ಗಂಡ ಹೆಂಡ್ತಿ ಅಂದಾಗ, ಏಯ್ ಮಿಸ್ಟರ್ ಸರಿಯಾಗಿ ಮಾತಾಡು, ನೀನು ಯಾಕೆ ಅವ್ರ ಹತ್ರ ನಡ್ಕೋತಾ ಇದ್ದೀರಾ, ನೀವೇ ತಾನೇ ಸೈಟ್ ತಗೋತೀನಿ ಅಂದ್ಬಿಟ್ಟು ಹೇಳಿದ್ದು ಅಂದ್ಬಿಟ್ಟು ವಂಶಿ ಹೇಳಿದಾಗ, ನಾನೇನೋ ಹೇಳಿದ್ದೆ ನಿಜ ಕಾಣಪ್ಪ, ಆದರೆ ಈ ಹುಡುಗಿ ಎಷ್ಟೊಂದೆಲ್ಲ ಸುಳ್ಳು ಹೇಳಿದಾಳೆ ಗೊತ್ತಾ, ಪಕ್ಕದಲ್ಲೇ ಬಸ್ ಸ್ಟ್ಯಾಂಡ್ ಇದೆ ಅಂತ ಹೇಳಿದ್ಲು, ಕಾಲೇಜ್ ಇದೆ, ಸ್ಕೂಲ್ ಇದೆ, ಮತ್ತೆ ಇದರಲ್ಲಿ ನಿಧಿ ಇದೆ ಅಂತ ಬೇರೆ ಹೇಳಿದ್ಲು ಅಂದ್ಬಿಟ್ಟು ಆ ವ್ಯಕ್ತಿ ಹೇಳ್ತಾ ಇರ್ತಾರೆ. ಇಷ್ಟೊಂದೆಲ್ಲ ಕಿತಾಪತಿ ಮಾಡಿದ್ಯಾ ನೀನು, ಇಷ್ಟೊಂದೆಲ್ಲ ಹೇಳಿ ಸೈಟ್ ತಗೋತಾರೆ ಅಂತ ಅಂದ್ಕೊಂಡಿದ್ಯಾ, ಅದೆಲ್ಲ ಸುಳ್ಳು ಅಂದಾಗ, ಸರ್ 1,00,000 ಅಡ್ವಾನ್ಸ್ ಕೊಟ್ಟು ನೀವು ಸೈಟ್ನ ರಿಜಿಸ್ಟ್ರೇಷನ್ ಮಾಡಿಸ್ಕೊಳಕ್ಕೆ ಇದು ಮಾಡ್ಕೊಳ್ಳಿ ಸರ್, ಈ ಸೈಟು ಮಿಸ್ ಆದರೆ ನಿಮಗೆ ಲಾಸ್ ಅಂದ್ಬಿಟ್ಟು ಸ್ವಾತಿ ಹೇಳ್ತಾಳೆ. ಸಾಕು ಸುಮ್ಮನೆ ರಮ್ಮ, 1,00,000 ಕೊಡೋದು ಆಯಿತು, ನಾನು ₹1 ಸಹ ಕೊಡಲ್ಲ, ಈ ಸೈಟು ನನಗೆ ಬೇಡ, ಈ ದೆವ್ವ ಇರೋ ಸೈಟ್ನ ನಾನು ತಗೋಬೇಕಾ ಅಂದ್ಬಿಟ್ಟು ಆ ವ್ಯಕ್ತಿ ಸ್ವಾತಿಗೆ ಭಯಕ್ಕೆ ಶುರು ಹಚ್ತಾರೆ. ಇನ್ನು ವಂಶಿ ಇದ್ದವರು, ನಾನು ಹೇಳ್ದೆ ತಾನೆ ಈ ಸೈಟ್ನ ಯಾರೂ ತೊಗೊಳ್ಳಲ್ಲ, ಈ ರೀತಿ ಎಷ್ಟು ಜನ ಬಂದು ಹೋಗಿದ್ದಾರೆ ಗೊತ್ತಾ ನಿನಗೆ ಅಂತ ಹೇಳ್ಬಿಟ್ಟು ಹೇಳ್ತಾ ಇರ್ತಾರೆ. ಒಳ್ಳೆ ಸರಿಯಾಗಿದ್ದೀರಾ ಕಿತಾಪತಿ ಜೋಡಿ ಅಂದ್ಬಿಟ್ಟು ಆ ವ್ಯಕ್ತಿ ಅಲ್ಲಿಂದ ಹೊರಟ್ಬಿಡ್ತಾನೆ, ಈ ಸೈಟೇ ಬೇಡ ಅಂತೇಳಿ. ಸ್ವಾತಿಗೆ ಫುಲ್ಲು ಶೇಪ್ ಔಟಾಗಿ, ಏನು ಮೇಡಮ್ ದೊಡ್ಡದಾಗಿ ಏನು ಮಲಗಿದ್ದವರು ಜ್ವರ ಬಂದು ಎದ್ದು ಓಡ್ ಬಂದ್ಬಿಟ್ರಲ್ಲ ಸೈಟ್ ತೊಗೋತಾರೆ ಅಂತ, ಏನಾಯಿತು ಅಷ್ಟು ಸುಲಭ ಅಂದ್ಕೊಂಡಿದ್ದೀರಾ, ನಾವು ಇಂಥ ಎಷ್ಟೋ ಜನ ನೋಡಿದ್ದೀವಿ, ಅದಕ್ಕೆ ಹೇಳಿದ್ದು ಈ ಸೈಟ್ನ ಸೇಲ್ ಮಾಡೋಕ್ಕಾಗಲ್ಲ ಅಂದ್ಬಿಟ್ಟು ವಂಶಿ ಹೇಳ್ತಾರೆ. ಇಲ್ಲ, ನಾನು ಸೈಟ್ನ ಸೇಲ್ ಮಾಡೇ ಮಾಡ್ತೀನಿ, ಇವರಿಲ್ಲ ಅಂದರೆ ಇನ್ನೊಬ್ಬರು, ಅದಕ್ಕೆ ಇಷ್ಟೊಂದೆಲ್ಲ ಬೇಜಾರಾಗೋದೇನಿದೆ, ನೀವು ನೋಡಿ ಸೈಟ್ ಮಾರಲಿಲ್ವಾ, ನನ್ನ ಹೆಸರು ಚೇಂಜ್ ಮಾಡ್ಕೊಬಿಡ್ತೀನಿ, ಈ ವಾಸುದೇವನ ಮಗಳು ಸ್ವಾತಿ ಅಂದರೆ ಏನು ಅಂದ್ಕೊಂಡಿದ್ದೀರಾ ಅಂದ್ಬಿಟ್ಟು ಫುಲ್ ಬಿಲ್ಡಪ್ನ ಆಗ್ತಾ ಇರ್ತಾಳೆ. ಇನ್ನು ಮನೇಲಿ ರಾಗಿಣಿ ತಾತ ಮತ್ತು ಅಜ್ಜಿ ಹತ್ರ ಫುಲ್ಲು ಡವ್ ಮಾಡೋ ಥರ ನಾಟಕ ಆಡ್ತಾ ಇರ್ತಾಳೆ. ನಾನು ಆಸ್ಟ್ರೇಲಿಯಾಗೆ ಹೋಗ್ತಾ ಇದ್ದೀನಿ, ನನಗಿಲ್ಲಿರೋಕ್ಕೆ ಬೇಜಾರು, ನಾನು ಮೊದಲು ನಿತಿನ್ ಮೇಲೆ ಅಷ್ಟೊಂದು ಪ್ರೀತಿ ಇಟ್ಕೊಂಡಿರಲಿಲ್ಲ, ಆದರೆ ಈಗ ನಿತಿನ್ನ ನಾನು ನಿಜವಾಗ್ಲೂ ಪ್ರೀತಿ ಮಾಡ್ತಿದ್ದೀನಿ, ಆದರೆ ನಿತಿನ್ ನನ್ನ ಪ್ರೀತಿ ಮಾಡ್ತಿಲ್ಲ, ಇಲ್ಲಿ ಏನಕ್ಕಿರ್ಬೇಕು ಅಜ್ಜಿ, ಹೊರಟ್ಬಿಡ್ತೀನಿ ನಾನು ಅಂದ್ಬಿಟ್ಟು ನಾಟಕ ಆಡ್ತಿರ್ತಾಳೆ, ವೀಸಾ ಪಾಸ್ಪೋರ್ಟ್ ಮಾಡ್ತೀನಿ ಅಂತ. ಆದರೆ ಗಣಪತಿ ತಾತ ಮತ್ತು ಅಜ್ಜಿ ಸೇರಿ, ರಾಗಿಣಿ ನೀನು ನಿಜವಾಗ್ಲೂ ನಿಜ ಹೇಳ್ತಾ ಇದೆಯಾ, ನಮ್ಮ ನಿತಿನ ಅಷ್ಟೊಂದು ಪ್ರೀತಿ ಮಾಡ್ತಿದ್ಯಾ ಅಂದಾಗ, ಹೌದು ತಾತ, ಮೊದಲೆಲ್ಲ ನನಗೆ ನಿತಿ ಕಂಡ್ರೆ ಅಷ್ಟೊಂದೆಲ್ಲ ಇಂಟ್ರೆಸ್ಟ್ ಇರಲಿಲ್ಲ, ಆದರೆ ಈ ಮದುವೆ ನಿಂತೋದ್ಮೇಲಂತೂ ಪಾಪ ನಿತಿನ್ ನನಗೆ ತುಂಬಾ ಇಷ್ಟ ಆಗ್ಬಿಟ್ಟಿದ್ದಾನೆ, ಅವನ್ನ ಬಿಟ್ಟು ಇರೋಕ್ಕಾಗಲ್ಲ, ಆದರೆ ಅವ್ನ ಮುಖ ನೋಡಿಕೊಂಡು ನನಗಿಲ್ಲೇ ಅವನನ್ನು ಪ್ರೀತಿ ಮಾಡಲ್ಲ, ಯಾವಾಗಲೂ ಬೈತಾ ಇರ್ತಾನೆ, ಸೊ ಅದಕ್ಕೋಸ್ಕರ ನಾನು ಆಸ್ಟ್ರೇಲಿಯಾಕ್ಕೆ ಹೋಗ್ತೀನಿ ಅಂದ್ಬಿಟ್ಟು ನಾಟಕ ಆಡ್ತಾ ಇರ್ತಾಳೆ. ಸರಿ ನಾವು ನಿತಿನ ಒಪ್ಪಿಸ್ತೀವಿ ಅಂದಾಗ, ಸರಿ ತಾತ ಇಲ್ಲಿ ನಡೆದಿರೋದನ್ನ ಯಾರಿಗೂ ಹೇಳ್ಬೇಡಿ ಅಂದ್ಬಿಟ್ಟು ರಾಗಿಣಿ ಹೇಳ್ತಾಳೆ.
ಸರಿ ನಮ್ಮ ಆಯಿತು ಅಂದ್ಬಿಟ್ಟು ತಾತ ಅಜ್ಜಿ ಒಪ್ಕೋತಾರೆ. ಹೆಂಗೋ ಇವರಿಬ್ಬರು ಗಾಳಕ್ಕೆ ಬಿದ್ದರು. ಇನ್ನೂ ನಿತಿನ ಪಡ್ಕೊಳ್ಳೋದು ದೊಡ್ಡ ವಿಚಾರ ಏನೂ ಅಲ್ಲ. ನಾನು ನಮ್ಮ ಅಪ್ಪನ ಮಗಳಾಗಿರೋದಕ್ಕೂ ಸಾಕಾಯಿತು. ನಮ್ಮ ಅಪ್ಪನ ಥರನೇ ಪ್ಲ್ಯಾನ್ ಮೇಲೆ ಪ್ಲ್ಯಾನ್ ಮಾಡಿ ಈ ಮನೆಯನ್ನೆಲ್ಲ ಉಡಾಯಿಸ್ಬಿಡ್ಬೇಕು ಅಂತ ಹೇಳ್ಬಿಟ್ಟು ರಾಗಿಣಿ ಯೋಚನೆ ಮಾಡ್ತಿರ್ತಾಳೆ. ಇನ್ನು ಸೈಟ್ ಸೇಲ್ ಆಗಲಿಲ್ವಲ್ಲಪ್ಪ ಅಂತ ತಲೆ ಮೇಲೆ ಕೈ ಹೊತ್ಕೊಂಡು ಸ್ವಾತಿ ಮನೇಲಿ ಕೂತಿದ್ರೆ ಮೇಡಮ್ ಅವರು ಯಾಕೋ ತಲೆ ಕೆಡಿಸ್ಕೊಬಿಟ್ಟಿದ್ದಾರೆ ಅಂದ್ಬಿಟ್ಟು ವಂಶಿ ಬರ್ತಾರೆ. ಅಲ್ಲ, ನಾನು ಎಷ್ಟು ಥರ ಹೇಳಿದ್ದೀನಿ ಆ ಸೈಟ್ ಸೇಲ್ ಆಗಲ್ಲ ಅಂತ, ನಿನ್ನ ಬುದ್ಧಿ ನೀನು ಬಿಡೋದೇ ಇಲ್ವಲ್ಲ ಅಂತ ವಂಶಿ ಹೇಳ್ತಾರೆ. ವಂಶಿ ಅವರೇ ನೋಡ್ತಾ ಇರ್ರಿ, ಈ ಸ್ವಾತಿ ಒಂದ್ಸತಿ ಒಂದು ಕೆಲಸ ಕೈಗೆ ತಾಂಡ್ರೆ ಯಾವತ್ತೂ ಅದನ್ನು ಬಿಡೋ ಮಾತೇ ಇಲ್ಲ ಅಂದ್ಬಿಟ್ಟು ಫುಲ್ಲು ಬಿಲ್ಡಪ್ನ ಕೊಡ್ಕೊತಾ ಇರ್ತಾಳೆ. ನಂತರ ಗೀತಾ ಕೆಲಸ ಮಾಡೋ ಒಂದು ಫ್ಯಾಕ್ಟ್ರಿಲಿ ಅವನು ಏನು ಸೂಪರ್ವೈಸರ್ ಇರ್ತಾರೆ, ಅವರು ಗೀತನತ್ತ ತುಂಬ ವರ್ಸ್ಟಾಗಿ ಬಿಹೇವ್ ಮಾಡ್ತಾ ಇರ್ತಾನೆ. ಅದನ್ನು ತಡ್ಕೊಳಕ್ಕಾಗ್ತಾ ಇರಲ್ಲ ಗೀತಾ ಗಂಡನಿಗೆ. ಸೊ ಅವನೇನು ಮಾಡ್ತಾನೆ, ಆ ಸೂಪರ್ವೈಸರ್ ಮಕ್ಕಕ್ಕೆ ಬಟ್ಟೆನ ಸುತ್ತಿ ಚೆನ್ನಾಗಿ ಚೆಚ್ಚಿ ರುಬ್ಬಾಕ್ಬಿಡ್ತಾನೆ. ಎಷ್ಟು ಧೈರ್ಯ ಇದ್ದರೆ ನನ್ನ ಹೆಂಡತಿ ಹತ್ರನೇ ಈ ರೀತಿ ನಡ್ಕೊತೀಯ, ನನ್ನ ಮುಂದೆನೇ ಕೆಲಸ ಕೊಟ್ಟಿದ್ದೀವಿ ಅಂತ ಈ ರೀತಿ ಇಷ್ಟು ಕಚ್ಚಡವಾಗಿ ನಡ್ಕೋತಾರ ಅಂದ್ಬಿಟ್ಟು ಈ ಕಡೆ ಗೀತಾ ಮಾವ ಅವನಿಗೆ ಚೆನ್ನಾಗಿ ಹೊಡೆದಾಕ್ಬಿಡ್ತಾನೆ. ಆದರೆ ಯಾರು ಹೊಡೆದಿದ್ದು ಅಂತ ಅವನಿಗೆ ಗೊತ್ತಾಗಲ್ಲ. ಆಮೇಲೆ ಯಾರೋ ನನ್ನ ಹಿಡ್ಕೊಂಡು ಚೆನ್ನಾಗಿ ಹೊಡೆದ್ಬಿಟ್ರು ಅಂತ ಹೇಳ್ಬಿಟ್ಟು ಬಂದು ಹಾಲಲ್ಲೆಲ್ಲ ಕೇಳ್ತಾನೆ. ಯಾರು ಅಂತ ಗೊತ್ತಿರಲ್ಲ. ಈ ಕಡೆ ಗೀತಂಗೆ ಪಕ್ಕ ಡೌಟ್ ಇರುತ್ತೆ, ಇದು ನಮ್ಮ ಮಾವನೇ ಮಾಡಿರೋ ಕೆಲಸ ಅಂತೇಳಿ. ಸೊ ನೋಡೋಣ, ಇವಾಗ ಗೀತಾ ಅವ್ರ ಯಜಮಾನ್ರನ್ನ ಕೇಳ್ತಾಳ, ಇಲ್ಲಿ ಸ್ವಾತಿ ಸೈಟ್ನ ಸೇಲ್ ಮಾಡ್ತಾಳ, ವಂಶಿ ಕೈಲಿ ಬೇಷ್ ಅನ್ಸ್ಕೊತಾಳ. ಸೊ ನಿಮಗೆ ವಿಡಿಯೋಗಳು ಇಷ್ಟ ಆಗ್ತಿದ್ರೆ ಲೈಕ್ ಮಾಡಿ. ಸ್ವಾತಿ ಮತ್ತು ವಂಶಿ ಜೋಡಿ ಯಾರಿಗೆಲ್ಲ ಇಷ್ಟ ಕಮೆಂಟ್ಸ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ.